ಸರ್ ಇವಾಗ ಗೃಹಲಕ್ಷ್ಮಿ ಬಿದ್ದಿಲ್ಲ ಸರ್. ಹಾ. ಬೆಳಿತಿದ್ದು ಚೆನ್ನಾಗಿ ನಮ್ಗೆ ಉಪಯೋಗನೂ ಆಗ್ತಿತ್ತು. ಇವಾಗ 3 ತಿಂಗಳು ಆಯ್ತು ಸರ್ ಬಿದ್ದಿಲ್ಲ. ಆಗ್ತೀವಂತ ಹೇಳ್ತಾ ಇದಾರ, ಆದ್ರೂ ಹಾಕಿಲ್ಲ ಸರ್. ಮೆಸೇಜ್ ಎಲ್ಲ ಚೆಕ್ ಮಾಡ್ತೀರಾ ಭಾಳ ಚೆಕ್ ಮಾಡ್ತೀವಿ ಸರ್. ನಮ್ಮ ಮೊಬೈಲ್ಗೆ ಬರುತ್ತೆ ಸರ್. ಆದ್ರೂ ಇನ್ನೂ ಏನು ಬಂದಿಲ್ಲ ಸರ್. ಎಲೆಕ್ಷನ್ಗೆ ಅಷ್ಟೇ, ಸಂಡೂರ್ ಎಲೆಕ್ಷನ್ ಅಷ್ಟೇ ಹಾಕಿದ್ರ? ಎಲೆಕ್ಷನ್ಗೆ ಇವಾಗ 3 ತಿಂಗಳು, ಜಸ್ಟ್ 3 ತಿಂಗಳು ಆಯ್ತು ಸರ್, ಹಾಕಿಲ್ಲ. ಚೆನ್ನಾಗಿತ್ತು ಸರ್, ಆಗ್ತಿದ್ರು. ಅಕ್ಕಿ ಬದಲಾಗಿ ಕೆಜಿ ಅಕ್ಕಿ ಬದಲಾಗಿ ದುಡ್ಡು ಕೊಡ್ತಿದ್ರಲ್ಲ, ಅದು ಮೊನ್ನೆ 3 ತಿಂಗಳು ನಿಂತೋಗಿತ್ತು ಸರ್. ಮೊನ್ನೆ 1 ತಿಂಗಳು ಹಾಕಿದ್ದಾರೆ ಸರ್. ಇನ್ನು 2 ತಿಂಗಳು ಬ್ಯಾಲೆನ್ಸ್ ಇಟ್ಕೊಂಡಿದ್ದಾರೆ. ಹ್ಞೂ ಸರ್. ಈಗೆಲ್ಲ ನೀವು ಗ್ಯಾರಂಟಿ ಯೋಜನೆಗಳ ಸಂಬಂಧ ಕಾಂಗ್ರೆಸ್ ಓಟ್ ಹಾಕಿದ್ರ? ಹ್ಞೂ ಸರ್, ಕಾಂಗ್ರೆಸ್ಗೆ ಸರ್ ಹಾಕಿರೋದು. ಆದ್ರೆ ಈ ತರ ಮಾಡಿದ್ರೆ ಹೆಂಗಮ್ಮ, ಬಡವ್ರಿಗೆ ಕಷ್ಟ ಆಗೋದಿಲ್ಲ? ಯಾಕಂದ್ರೆ ಕಷ್ಟ ಆಗುತ್ತೆ ಸರ್. ಮತ್ತೆ ಅವರು ಹಾಮಿ ಮಾಡಿದಾರ, ಹಾಕ್ಬೇಕು. ಮತ್ತೆ ಏನ್ ಮಾಡ್ತೀವಿ ಸರ್, ಮತ್ತೆ ನಾವು ಒಂದು ಬ್ಯಾಂಕಿಗೆ ಹೋಗಿ ತಿರುಗ್ತಾ ಇದೀವಿ ಸರ್. ಮತ್ತೆ ಏನ್ ಮಾಡಕ್ ಆಗಲ್ಲ ಸರ್. ನಿಮ್ ಕೆಲಸ ಮಾಡೋ ಕೆಲಸ ಸಿಗ್ತಾ ಐತಾ ಈಗ? ಕೆಲ್ಸನೂ ಇಲ್ಲ ಸರ್. ಮತ್ತೆ ಯಾವ ಆಗ್ತಿದ್ರು, ಉಪಯೋಗ ಆಗ್ತಿದ್ವು ಸರ್ ನಮ್ಗೆ. ಇವಾಗ ಕೆಲ್ಸನೂ ಇಲ್ಲ. ಹೆಲ್ಪ್ ಆಗ್ತಿತ್ತು ಸರ್ 2,000. ಮತ್ತೆ ಇವಾಗ 1 3 ತಿಂಗಳು ಆಯ್ತು ಸರ್. ಅದು ಎದಕ್ಕೋ ಏನೋ ಕಾರಣ ಗೊತ್ತಿಲ್ಲ ಸರ್, ಆಗ್ತಾ ಇಲ್ಲ. ಅವ್ರು ಎಷ್ಟು ತಿಂಗಳು ಬ್ಯಾಲೆನ್ಸ್ ಇಟ್ಟಿದ್ದಾರೆ ಈಗ? ಅವು ಅಕ್ಕಿ 3 ತಿಂಗಳೇನಾಯ್ತು ಸರ್. ಎಷ್ಟು ಬರ್ತಿದ್ರಿ ನಿಮ್ಗೆ ಅಕ್ಕಿ ಹಣ? ಅಕ್ಕಿ 680 ರೂಪಾಯಿ ಬರುತ್ತೆ ಸರ್ ತಿಂಗಳಿಗೆ ಸರ್. ಅದು ಈಗ ನಿಂತೋಗಿದೆ ಸರ್. ಒಟ್ಟಿಗೆ ಅಂದ್ರೆ 2,680 ರೂಪಾಯಿ ಬರ್ಬೇಕು ನಿಮ್ ತಿಂಗಳಿಗೆ? ಹ್ಞೂ ಸರ್. ಎಷ್ಟು ಬರಕ್ ಹೇಳ್ರಿ? 2,680 ರೂಪಾಯಿ ಬರ್ಬೇಕು ಸರ್. ಮತ್ತೆ ಗೃಹಲಕ್ಷ್ಮಿ ಎರಡು ಸೇರಿ ಚೆನ್ನಾಗ್ ಬರ್ತಿತ್ತು ಸರ್. ಸರ್ಕಾರಕ್ಕೆ ಏನ್ ಹೇಳ್ತೀರಮ್ಮ? ಈಗ ಇಷ್ಟೆಲ್ಲ ನಿಮ್ಗೆ ಕಷ್ಟ ಆಗ್ತಾ ಐತೆ, ಇಷ್ಟೆಲ್ಲ ಈಗ ಉದ್ಯೋಗಗಳಿಲ್ಲ, ಏನೋ ಹಾಕ್ಬೇಕಂತ ಕೇಳ್ತಾ ಇದೀವಿ ಸರ್. ಇಷ್ಟು ದಿನ ಹಾಕಿದ್ದಾರೆ, ನಮಗೆ ಉಪಯೋಗ ಆಗಿದೆ ಸರ್. ಮತ್ತೆ ಇನ್ ಮುಂದೆ ಹಾಕಿದ್ರೆ ಮೇಲು. ಇನ್ನ ಅವ್ರದ್ದು 5 ವರ್ಷವರೆಗೆ ಇದಾರಲ್ಲ ಸರ್, ಅಷ್ಟೊತ್ತಾಗ ಹಾಕಿದ್ರೆ ಮೇಲಂತ ನಮ್ಗೆ. ಈಗ ಅದೇ 2 ವರ್ಷ ಸರ್ಕಾರ ಮುಗಿಯೋದ್ರಾಗ ಈ ಪರಿಸ್ಥಿತಿ ಬಂದ್ರೆ ಹೆಂಗಮ್ಮ? ಒಂದು ತಿಂಗಳು ಕರೆಕ್ಟ್ ಆಗಿ ಹಾಕ್ತಾ ಇಲ್ಲ. ಮತ್ತೇನ್ ಮಾಡ್ಬೇಕು ಸರ್, ಅವ್ರು ತಿಳ್ಕೊಬೇಕು, ಹಾಕ್ಬೇಕು ಬಡವ್ರಿಗೆ. ಮತ್ತೆ ಇಷ್ಟು ದಿನ ಹಾಕಿದೀವಿ, ಮತ್ತೆ ಇನ್ ಮುಂದೆ ಹಾಕ್ಬೇಕಂತ ಬಡವ್ರು. ಮತ್ತೆ ಯಾವ್ದೋ ಒಂದ್ ಸ್ವಲ್ಪ ಸರ್ಕಾರ ಸಹಾಯ ಮಾಡಿದ್ರನಲ್ಲ ಸರ್ ಮುಂದೆ ಹೋಗೋದು ಬಡವ್ರನ್ನು. ಅವರು ತಿಳ್ಕೊಂಡು ಹಾಕಿದ್ರೆ ಮೇಲಂತ ನಮ್ಮ ಉದ್ದೇಶ ಸರ್. ನಿಮ್ಮ ಹೆಸರಮ್ಮ? ಲಕ್ಷ್ಮಿ ಸರ್. ಅದಕ್ಕೆ ಮತ್ತೆ ನಾವು ಸುಮ್ನೆ ಇದೀವಿ. ಬಾಕ್ತಾರೆ ಅಂದ್ರೆ 4 ತಿಂಗಳಾಯ್ತು, ನಂದು ಅಸಲು ದುಡ್ಡನ್ನೇ ಬಿದ್ದಿಲ್ಲ. ಗ್ಯಾಸಿಂದು ಬಿದ್ದಿಲ್ಲ, ಅಕ್ಕಿವು ಬಿದ್ದಿಲ್ಲ, ಗೃಹಲಕ್ಷ್ಮಿಗೂ ರೊಕ್ಕ ಬಿದ್ದಿಲ್ಲ. ಮತ್ತೆ ಏನ್ ಮಾಡ್ಬೇಕು? 2,000 ರೂಪಾಯಿ ಬರ್ತಿತ್ತು. ಅಕ್ಕಿದು 1,000 ರೂಪಾಯಿ ಬರ್ತಿತ್ತು, ಬಂದೇ ಇಲ್ಲ. ಕಂಡ ಬಂದೇ ಇಲ್ಲ ನಮಗೆ. 3,000 ರೂಪಾಯಿ ಬರ್ತದೆ ಸರ್ಕಾರದಿಂದ ತಿಂಗಳಿಗೆ. ಬಂದೇ ಇಲ್ಲ ನಮ್ಗೆ. ಅಕ್ಕಿಗೂ ಸ್ಟೋರ್ದಾಗ ಹಾಕ್ಸೆ ಬಂದಿಲ್ಲ, ಹಾಕ್ಸೆ ಮರಕ್ತಾರೆ ನಾವು. ಕೇಳಿದ್ರೆ ಹೆಂಗಮ್ಮ? ಈಗ 3,000 ರೂಪಾಯಿ ತಗೊಂಡ್ರೆ ನಿಮ್ಗೆ ಯಾವ್ದಕ್ಕೆ ಹೆಲ್ಪ್ ಆಗ್ತಿತ್ತು? ಮನೆಗೆಲ್ಲ ನಡ್ಸಕ್ಕೆಲ್ಲ ಎಲ್ಲ ಹೆಲ್ಪ್ ಆಗ್ತಿತ್ತಲ್ಲ ಸರ್ ನಮ್ಗೆ. ಮತ್ತೆ ಅಸಲ್ಕೆ ಕೆಟ್ಕೊಂಡು ಮಕ್ಳಿಗೆ ಸ್ಕೂಲಿಗೆ ಹೋಗಕ್ಕೂ ಇದು ಸ್ವಲ್ಪ ಸಾಲ ಬಂದ ಕಟ್ಟಕ್ಕೂ ಬರ್ತಿತ್ತಲ್ಲ ನಮ್ಗೆ. ಅದಕ್ಕೆ ಇಲ್ದಂಗ ಆಗಿದೆ. ಅದೇ ದುಡ್ಡೇ ಸಾಲ ಅಷ್ಟೊಂದು ಮುಟ್ಟಾಕಲ್ಲ ಅಣ್ಣ. ಸ್ವಲ್ಪ ಹುಡ್ರು ಬುಕ್ಕುಗಳಿಗೆ ಅವಕ್ಕೂ ಆಗ್ತಿತ್ತು, ಮನೆ ತರಕಾರಿ ಅದಕ್ಕೆ ಹಾಕೊಂಡ್ ಯಾವಕ್ಕಿಲ್ಲ ನಾವು ಕೆಲ್ಸಕೊಂಡು ಅಲ್ಲಿಗೆ. ಗ್ಯಾರಂಟಿ ಯೋಜನೆ ನಂಬಿ ನೀವು ಕಾಂಗ್ರೆಸ್ ವೋಟ್ ಹಾಕಿದ್ರ? ಇಲ್ಲ, ನಾವೆಲ್ಲ ಕಾಂಗ್ರೆಸ್ ಹಾಕಿರೋದು. ನಾವು ಬಂದವ್ರಿಗೆ, ಇಲ್ಲೇ ಇದ್ದವ್ರಿಗೆ ನಾವು ಅಂತಂದ್ ಹಾಕಿದ್ರು ಕೂಡ ನಿಮ್ಗೆ ದುಡ್ಡು ಕೊಡ್ತಾ ಇಲ್ಲ ಸರಿಯಾಗಿ? ಇಲ್ಲ, ಹಾಕಿ ಕೊಟ್ಟಿಲ್ಲ. ಅದಕ್ಕಾಗಿ ನಾವು ಸುಮ್ನೆ ಆಗ್ಬಿಟ್ಟಿವಿ. ಅವ್ರ ಮಾಡ್ಸಿ ಮೆಸೇಜ್ ಚೆಕ್ ಮಾಡಿದ್ರಿ? ನಾವ್ ಅಲ್ಲಿ 4-5 ಸಾರಿ ಆಯ್ತು ಚೆಕ್ ಮಾಡ್ಸಿ ಬಂದಕ್ಕ. ಬಂದೇ ಇಲ್ಲ ಅಂತಾರ. 5 ತಿಂಗಳದ್ ಬಂದೇ ಇಲ್ಲ ನನಗೆ. ಅಸಲ್ ಹಾಕೊಂಡು ಅಕ್ಕಿದು ಬಂದಿಲ್ಲ, 5 ತಿಂಗಳು ಆಯ್ತು ಬಂದಿಲ್ಲ. ಗ್ಯಾಸಿಂದು ಬಂದಿಲ್ಲ, ಯಾವೂ ಬಂದಿಲ್ಲ. ಮತ್ತೆ ಹೆಂಗ ಮತ್ತೆ ಏನ್ ಮಾಡಕ್ ಸರ್? ನಮಗೆ ಜೀವನ ನಮಗೆ ಮತ್ತೆ ಜೀವನ ಮತ್ತೆ ನಮಗೆ 4 ತಿಂಗಳದ ಆತ. ಅದಕ್ಕಂತ ನಮಗೆ. ನನ್ನ ಹೆಸರು ದುರ್ಗಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.